ಅಧ್ರಿಯತ ಅಂತ ಒಂದು ಪ್ರಯೋಗ. ಬೃಹದಾರಣ್ಯಕ ಉಪನಿಷತ್ತಿನ ಮೊದಲ ಅಥವಾ ಮೂರನೇ ಅಧ್ಯಾಯದಲ್ಲಿ ಚತುರ್ಮುಖ ಬ್ರಹ್ಮನ ಅಶ್ವಮೇಧಯಾಗ ಅನ್ನೋ ವರ್ಣನೆ ಮಾಡುವ ಪ್ರಸಂಗದಲ್ಲಿ ಸೋಕಾಮಯತ ಭೂಯಸಾಯಜ್ಞೇನ ಭೂಯೋ ಯಜೇಯೇತಿ ಅಂತಿದೆ. ಅದಾದ್ಮೇಲೆ ತತ್ಪ್ರಾಣೇಶು ಉತ್ಕ್ರಾಂತೇಶು ಶರೀರಂ ಶ್ವಯಿತು ಅಧ್ರಿಯತ. ಆ ಚತುರ್ಮುಖ ಬ್ರಹ್ಮನ ಜೊತೆಗೆ ಆ ದೇವತೆಗಳೆಲ್ಲ ದೇಹದಿಂದ ಹೊರಗೆ ಬಂದಾಗ ಚತುರ್ಮುಖ ಬ್ರಹ್ಮನ ಆ ಶರೀರ ಶ್ವಯಿತು ಉಬ್ಬಲು ಅಧ್ರಿಯತ ತೊಡಗಿತು ಅಂತಿದೆ. ಇದು ಈಗ ಅಧ್ರಿಯತೆ ಅನ್ನೋದು ಈಗ ನಮಗೆ ಧ್ವನಿ ಧಾರಣೆ ಇತ್ಯಾದಿ ಬೇರೆ ಬೇರೆ ಅರ್ಥಗಳಾಗಿ ಕಂಡು ಬರ್ತದೆ. ಆದರೆ ಈ ಧೃಂಗ್ ಅವಸ್ಥಾನೆ ಅಂತ ಒಂದು ಧಾತು ಈಗ ಉಪಲಬ್ಧ ಇದೆ. ಅದು ತುದಾದಿ ಗಣದ ಧಾತು. ಈ ದೃಂಗ್ ಆದರೆ ಅಂತ ಧಾತು ಏನಿದೆಯಲ್ಲ, ಆಧರಿಸುತ್ತಾನೆ ಅನ್ನೋ ಅರ್ಥದಲ್ಲಿ ಆದ್ರಿಯತೆ, ಹಾಗಿದು ಕೂಡ ಧ್ರಿಯತೆ ಅಂತ ಪ್ರಯೋಗವನ್ನು ಕಾಣ್ತದೆ. ಅದರಲ್ಲಿ ಅಧ್ರಿಯತ ಅಂತ ಲಂಗ್ ಲಕಾರ ಇದೆ. ಇದಕ್ಕೆ ಅವಸ್ಥಾನ ಅಂತ ಅರ್ಥ ಇದೆ. ಈಗ ನಾವಲ್ಲಿ ನೋಡ್ತಾ ಇರುವಂತೆ ಅವಸ್ಥಾನ ಅಂದ್ರೆ ಏನು? ಅದಕ್ಕೆ ಮೂರು ಅರ್ಥಗಳನ್ನ ಹೇಳ್ತಾರೆ. ಒಂದು ಇರುವುದು ಅಂತ ಅರ್ಥ, ಟು ಎಕ್ಸಿಸ್ಟ್ ಅಂತ. ಇನ್ನೊಂದು ಟು ಬಿ ಸ್ಟಡಿ, ಮತ್ತೆ ಟು ವೇರ್. ಹಿಂದಿಯಲ್ಲಿ ಸ್ಥಿರ ಮೊದಲು ರಹನ ಅಂತ. ಟು ಬಿ ಅಂದ್ರೆ ಇರುವುದು, ಮುಂದೆ ಟು ಬಿ ಸ್ಟಡಿ ಅಂದ್ರೆ ಸ್ಥಿರ ರಹನ, ಅದೇ ಅವಸ್ಥೆಯಲ್ಲಿ ಸ್ಥಿರವಾಗಿರುವುದು. ಧಾರಣ ಕರ್ಣ, ಧರಿಸುವುದು ಅಂತ ಮುಂದಿನ ಅರ್ಥ ಆಗ್ತದೆ. ಆದರೆ ನಮಗಿಲ್ಲಿ ತೊಡಗಿರುವುದು ಅನ್ನುವಂಥ ಅರ್ಥ, ಪ್ರಾರಂಭಿಸುವುದು ಅನ್ನುವಂಥ ಅರ್ಥ ಬೇಕಾಗಿದೆ. ಪ್ರಾಚೀನ ಕಾಲದ ವ್ಯಾಕರಣದಲ್ಲಿ ಆ ಅರ್ಥ ಇತ್ತೇನೋ, ಈಗಂತೂ ಅದು ಕಾಣಿಸುವುದಿಲ್ಲ. ಅದೇನೇ ಇದ್ರೂ ಟು ಬಿ ಸ್ಟಡಿ ಅಂದ್ರೆ ಸ್ಥಿರ ರಹನ ಅಂತ ಏನಿದೆಯಲ್ಲ, ಅಲ್ಲಿ ತೊಡಗುವ ಕ್ರಿಯೆಯಲ್ಲೇ ಸ್ಥಿರವಾಗಿರುವುದು ಅಂತ. ಒಂದ್ಸರಿ ಉಬ್ಬಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅದೇ ಸ್ಥಿತಿಯಲ್ಲೇ ಇರುವುದು, ಒಂದಿಷ್ಟು ಉಬ್ಬಿ ಅದೇ ಸ್ಥಿತಿಯಲ್ಲಿ ಇರುವುದು ಅಂತ ಅರ್ಥ ಅಲ್ಲ. ಉಬ್ಬುವ ಪ್ರಕ್ರಿಯೆಯಲ್ಲೇ ಇರುವುದು, ಉಬ್ಬುವುದನ್ನು ನಿಲ್ಲಿಸುವಂತಿಲ್ಲ ಅಂತ ಅರ್ಥ. ಹೆಚ್ಚು ಹೆಚ್ಚು ಉಬ್ಬುತ್ತಾ ಹೋಗುವುದು ಅಂತನೋ ಅರ್ಥ ಇದ್ರೆ ಅದು ಸ್ಥೈರ್ಯಕ್ಕೇನೋ ವಾದಕ ಅಲ್ಲ, ಸ್ಥೈರ್ಯಕ್ಕೆ ಪೂರಕವೇ. ಒಂದಿಷ್ಟು ಉಬ್ಬಿ ಅದೇ ಪ್ರಮಾಣದಲ್ಲಿ ನಿಲ್ಲುವುದು ಅಲ್ಲ, ಹೊರತು ಉಬ್ಬುತ್ತಾನೆ ಮುಂದುವರಿಯುವುದು, ಉಬ್ಬುವ ಕ್ರಿಯೆಯಲ್ಲಿ ಸ್ಥಿರವಾಗಿರುವುದು ಅನ್ನೋ ಅರ್ಥ ನಮಗೆ ಸಿಗಬಹುದು. ಆ ಅರ್ಥದಲ್ಲಿ ಈ ಅಧ್ರಿಯತ ಅಂತ ನಾವು ಪ್ರಯೋಗ ಮಾಡಬಹುದು. ಈಗ ನಾವು ಪ್ರಾರಂಭಿಸುವ ಅನ್ನೋ ಅರ್ಥದಲ್ಲಿ ಸಂಸ್ಕೃತದಲ್ಲಿ ಬಳಕೆಯಲ್ಲಿರುವ ಧಾತುಗಳು ಅಂದ್ರೆ ಕ್ರಮಧಾತು ಮತ್ತೆ ರಭಧಾತು. ಅವಕ್ಕೆ ಉಪಸರ್ಗ ಸೇರಿಸಿದಾಗ ಮಾತ್ರ ಪ್ರಾರಂಭತೆ ಅಥವಾ ಪ್ರಕ್ರಮತೆ, ಉಪಕ್ರಮತೆ ಹೀಗೆಲ್ಲ ಆಗ್ತದೆ. ಹೊರತು ಉಪಸರ್ಗ ಇಲ್ಲದೇನೆ ಮೂಲ ಧಾತುವಿನ ಬಲದಿಂದಲೇ ತೊಡಗು ಅನ್ನೋ ಅರ್ಥವನ್ನು ಕೊಡುವಂಥ ಧಾತು ನಮಗೆ ಇದೇ ತನಕ ನನಗೆ ಕಂಡು ಬಂದಿಲ್ಲ. ಆ ಕೆಲಸವನ್ನ ಈ ಧೃಂಗ್ ಅವಸ್ಥಾನೆ ಅನ್ನೋ ಧಾತು ನಾವೀಗೇನು ನೋಡಿದ್ದೇವೆ ಅದು ಮಾಡ್ತದೆ ಅಂತ ಕಾಣಿಸ್ತದೆ. ಪ್ರಾಚೀನ ಕಾಲದಲ್ಲಿ ಇದ್ದದ್ದು ಮುಂದೆ ತಪ್ಪಿ ಹೋಗಿದೆ ಅಂತ ಗೊತ್ತಾಗ್ತದೆ ಇದರಿಂದ.